ಒಂದೇ ಕ್ಯಾಬಿನೆಟ್ಗೆ ಮೂರ್ ಪಟ್ಟಿ ಯಾಕೆ? ರಾಜ್ಯ ನಾಯಕರ ಮೇಲೆ ರಾಹುಲ್ ಗಾಂಧಿ ಫುಲ್ ಗರಂ. ಪ್ರತ್ಯೇಕ ಪಟ್ಟಿ ತಂದಿದ್ದಕ್ಕೆ ರಾಹುಲ್ ಸಿಡಿಮಿಡಿ. ಒಂದೇ ಕ್ಯಾಬಿನೆಟ್ಗೆ ಮೂರು ಪಟ್ಟಿ ಯಾಕೆ? ರಾಜ್ಯ ನಾಯಕರ ಮೇಲೆ ರಾಹುಲ್ ಫುಲ್ ಗರಂ. ಪ್ರತ್ಯೇಕ ಪಟ್ಟಿಯನ್ನ ತಂದಿದ್ಯಾಕೆ? ರಾಹುಲ್ ಗಾಂಧಿ ಸಿಡಿಮಿಡಿ. ನಿನ್ನೆ ಮೀಟಿಂಗ್ ನಲ್ಲಿ ಪ್ರತ್ಯೇಕ ಪಟ್ಟಿಯನ್ನ ಕೊಟ್ಟಿದ್ದಂತಹ ಲೀಡರ್ಸ್, ಹಳೆ ಸಚಿವರ ಹೆಸರು ಇರುವಂತಹ ಪಟ್ಟಿ ಕೊಟ್ಟಿದ್ದಂತಹ ಸಿದ್ದು, ತಮ್ಮ ಬೆಂಬಲಿಗರು ಹೆಸರುಳ್ಳಂತಹ ಪಟ್ಟಿಯನ್ನ ಕೊಟ್ಟಿದ್ದಂತ ಡಿಕೆ ಶಿವಕುಮಾರ್, ಖರ್ಗೆ ಟೀಮ್ ಕಡೆಯಿಂದ ಮತ್ತೊಂದು ಪಟ್ಟಿ ರಾಹುಲ್ಗೆ. ಸರ್ವೆ ಮಾಡಿಸಿ ತಮ್ಮದೇ ಪಟ್ಟಿ ಮಾಡಿಕೊಂಡಿರುವಂತಹ ರಾಹುಲ್, ಎಲ್ಲರೂ ಕೂತು ಒಂದೇ ಪಟ್ಟಿ ಮಾಡ್ಕೊಂಡು ಬನ್ನಿ, ಹೋಗಿ ರಾಜ್ಯ ನಾಯಕರಿಗೆ ಖಡಕ್ ಆಗಿ ಹೇಳಿದಂತಹ ರಾಹುಲ್ ಗಾಂಧಿ ಜುಲೈ 20ಕ್ಕೆ ದೆಹಲಿಗೆ ಬಂದು ಫೈನಲ್ ಮಾಡುವಂತೆ ಸೂಚನೆ. ಹೋದ ದಾರಿಗೆ ಸುಂಕವಿಲ್ಲದಂತೆ ಇವತ್ತು ಲೀಡರ್ಸ್ ವಾಪಸ್ ಆಗ್ತಾ ಇದ್ದಾರೆ. 11 ಗಂಟೆಗೆ ದೆಹಲಿಯಿಂದ ಹೊರಡಲಿರುವಂತಹ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಸಂಜೆ ಚರ್ಚೆ ಮಾಡಲಿದ್ದಾರೆ. ಇಂದು ಸಂಜೆ ಚರ್ಚೆ ಅಥವಾ ನಾಳೆ ಬೆಳಗ್ಗೆ ಸಭೆಯನ್ನು ಕೂಡ ಮಾಡ್ತಾರೆ. ಖರ್ಗೆ ಕೂಡ ಬೆಂಗಳೂರಿನಲ್ಲಿ ಇರೋದ್ರಿಂದ ಅಲ್ಲೇ ಪಟ್ಟಿ ರೆಡಿ ಆಗುತ್ತಲ್ರಿ. ಒಂದು ಸಲಕ್ಕೆ ಹೋಗಿ ಮೂರು ಪಟ್ಟಿ ತಗೊಂಡು ಬಂದು ರಾಹುಲ್ ಗಾಂಧಿ ಬುಡುಕಿಟ್ರೆ ಏನು ಹೇಳ್ತಾರೆ? ರಾಹುಲ್ ಗಾಂಧಿ ಒಂದೇ ಪಟ್ಟಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ, ಅದು ಸಹಜ. ಏನಾಯಿತು? ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು, ಡಿ ಕೆ ಶಿವಕುಮಾರ್ ಅವರು CM ಆಗಲಿ ಅಂತ ಹೇಳಿ ಹಿತವನ್ನು ಬಯಸಿದಂತಹ ಹಿತೈಷಿಗಳಿದ್ದಾರಲ್ಲ, ಅವ್ರ ಪಟ್ಟಿ ಇವ್ರು ಮಾಡ್ಕೊಂಡು ಹೋಗಿದ್ದಾರೆ. ಸಿದ್ದರಾಮಯ್ಯ ಅವರ ಪರವಾಗಿ ನಿಂತ್ಕೊಂಡಿದ್ರಲ್ಲ, ಆಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಜೊತೆಗೆ ನಿಂತವರು ಸಿದ್ದರಾಮಯ್ಯ ಅವರು ಪಟ್ಟಿ ಮಾಡ್ಕೊಂಡು ಹೋಗಿದ್ದಾರೆ. ಖರ್ಗೆ ಅವರು ಒಂದಿಷ್ಟು ಪಟ್ಟಿ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ 60 ವರ್ಷ ಮೇಲ್ಪಟ್ಟವರು ಅಥವಾ 50 ವರ್ಷದ ಮೇಲ್ಪಟ್ಟವರಿಗೆ ಸ್ವಲ್ಪ ಅವಕಾಶಗಳು ಕಡಿಮೆ ಇರಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರಂತೆ ಅನ್ನುವಂತಹ ಸುದ್ದಿ ಮೂಲಗಳಿಂದ ತಿಳಿದು ಬಂದಿದೆ. ರಾಹುಲ್ ಗಾಂಧಿ ಅವರು ಒಂದು ಪಟ್ಟಿ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಹೇಗೆ ರೆಡಿ ಮಾಡ್ಕೊಂಡಿದ್ದಾರೆ? ಅವರಿಗೂ ಮೂಲಗಳಿರ್ತಾವ್ರಿ. ಕರ್ನಾಟಕದಲ್ಲಿ ಏನೋ ಒಂದು ಬೆಳವಣಿಗೆಯನ್ನ ಮಾಡಬೇಕು, ಬದಲಾವಣೆಯನ್ನು ತರಬೇಕು ಅಂತಂದ್ರೆ ಅವರು ಮೂಲಗಳನ್ನ ಇಟ್ಕೊಂಡಿರ್ತಾರೆ. ರಾಹುಲ್ ಗಾಂಧಿ ಅವರು ಕೂಡ, ರಾಹುಲ್ ಗಾಂಧಿ ಅವರು ತರಿಸ್ಕೊಂಡಿದ್ದಾರೆ ಪಟ್ಟಿನ. ಈ ಒಂದೇ ಒಂದು ಹೆಸರು ಕಾಣಿಸಿಲ್ಲ ಅಲ್ಲಿ ಇವ್ರ ಪಟ್ಟಿ ರೆಡಿ ಮಾಡ್ಕೊಂಡಿದ್ದಕ್ಕೆ. ಒಂದು ಪಟ್ಟಿ ತಗೊಂಡು ಹೋಗ್ಬೇಕು, ಮೂರು ಪಟ್ಟಿ ತಗೊಂಡು ಹೋಗ್ಕೊಂಡು ಕೂತ್ಕೊಂಡ್ರೆ ಹೆಂಗಾಗುತ್ತದು? ದಯವಿಟ್ಟು ನೀವು 20 ಮಂತ್ರಿ ಸ್ಥಾನಗಳಿಗೆ ಟಕ್ ಅಂತ ಹೇಳಿ ರೆಡಿ ಮಾಡಿಬಿಡಿ ಎಲ್ಲರನ್ನೂ. ನೀವು 20ನೇ ತಾರೀಕಿಗೆ ಹೋಗ್ಬೇಕಂತೆ, 1ನೇ ತಾರೀಕು ಬರಕ್ಕೆ ಹೇಳಿದ್ದಾರೆ, 25ಕ್ಕೆ ಬರಕ್ಕೆ ಹೇಳಿದ್ದಾರೆ, ಆಗಸ್ಟ್ 15ಕ್ಕೆ ಬರಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾ ಕೂತ್ಕೊಂಡ್ರೆ ಅದು ಆಗಲ್ಲ. ಯಾರು ಕೂಡ ಕೇಳಿಸ್ಕೊಂಡು ಕೂತ್ಕೊಳ್ಳೋದಿಲ್ಲ. ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಿಯೇ ಅಲ್ಲಿ ಒಗ್ಗಟ್ಟಿರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ನೀವು ಸಚಿವ ಸಂಪುಟ ಮಾಡಕ್ಕೆ ಈ ರೀತಿಯಾಗಿ ರಚನೆ ಮಾಡಕ್ಕೆ ಈ ರೀತಿಯಾಗಿ ಇಷ್ಟು ಗ್ಯಾಪ್ ತಗೊಂಡ್ರೆ ಇನ್ನೇನು ಮಾಡ್ತಾರೆ? ಒಬ್ಬೊಬ್ಬರು ಪಕ್ಷ ಬಿಟ್ಟು ಹೋಗುವಂತ ಚಾನ್ಸಸ್ ಇರ್ತವೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಹರ್ಷವರ್ಧನ್, ನಮ್ಮ ಪ್ರತಿನಿಧಿ. ಹರ್ಷವರ್ಧನ್, ಏನಾಗ್ತಾ ಇದೆ? ಯಾಕಾಗಿ ಆಗಾಗ ದೆಹಲಿಗೆ ಹೋಗೋದು, ವಾಪಸ್ ಬರೋದು, ಇದೇ ಮಾಡ್ತಾ ಇದ್ದಾರೆ? ಅಲ್ಲ, ಒಂದು ಪಟ್ಟಿ ತಗೊಂಡು ಹೋಗಕ್ಕೇನು ಇವರಿಗೆ? ಕಾವ್ಯ, ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ 1.5 ತಿಂಗಳಾಯಿತು. 1.5 ತಿಂಗಳ ಮೊದಲು ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡಿದಾಗ ಅವ್ರ ಜೊತೆ 13 ಜನ ಸಚಿವರಾಗಿ ಪದಗ್ರಹಣವನ್ನು ಮಾಡಿದ್ರು. ಅದಾದ್ಮೇಲೆ CM ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು, ಇನ್ನು ಒಂದು 10 ದಿನಗಳ ಒಳಗಾಗಿ ನಾವು ಪೂರ್ಣ ಸಚಿವ ಸಂಪುಟವನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದಲ್ಲ ಒಂದು ಕಾರಣಗಳು ಹೇಳ್ತಾ ಹೋದ್ರು. ಕೆಲವೊಂದಷ್ಟು ಸಮಯ ಗಳಿಗೆ ಸರಿ ಇಲ್ಲ ಅಂತ ಹೇಳಿದ್ರು, ಒಳ್ಳೆ ದಿನ ಇಲ್ಲ ಅಂತ ಹೇಳಿದ್ರು, ಹೈಕಮಾಂಡ್ ನಾಯಕ ಸಿಗ್ತಾ ಇಲ್ಲ ಅಂತ ಹೇಳಿದ್ರು, ಒಂದಲ್ಲ ಒಂದು ಕಾರಣ ಹೇಳಿದ್ರು. ಈ ಮಧ್ಯೆ ಒಂದಷ್ಟು ಜನ ಪ್ರಬಲ ಸಚಿವ ಆಕಾಂಕ್ಷಿಗಳು ದೆಹಲಿಗೆ ಹೋದ್ರು, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ರು, ತಮಗೆ ಸಚಿವ ಸ್ಥಾನವನ್ನ ಕೊಡಿ ಅಂತಹ ಪಟ್ಟಿಡಿದ್ರು. ACC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪಟ್ಟಿಡಿದ್ರು. ಏನು ಮಾಡಿದ್ರು ಸಹ ಹೈಕಮಾಂಡ್ ನಾಯಕರು ರಾಜ್ಯದ ಗಮನ ಹರಿಸಲೇ ಇಲ್ಲ. ಹೀಗೆ ಬಿಟ್ರೆ ಹಾಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರಾಜ್ಯದ ಪ್ರಮುಖ ನಾಯಕರಂತಹ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, BK ಹರಿಪ್ರಸಾದ್ ಅವರು ಹೈಕಮಾಂಡ್ ನಾಯಕರನ್ನ ದೊಡ್ಡದಾಗಿ ಮನವಿ ಮಾಡಿಕೊಂಡು ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಕೇಳಿದ ಮೇಲೆ ಹೈಕಮಾಂಡ್ ನಾಯಕರು ಎಲ್ಲರನ್ನೂ ಸಹ ಮೊನ್ನೆ ದೆಹಲಿಗೆ ಕರೆಸ್ಕೊಂಡ್ರು. ಪ್ರಮುಖವಾಗಿ ಚರ್ಚೆ ಆಗ್ಬೇಕಾಗಿದ್ದ ವಿಚಾರ ಅಂತ ಅಂದ್ರೆ
ಏನು ರಾಜ್ಯದಲ್ಲಿ 20 ಸಚಿವ ಸ್ಥಾನ ಇದೆ, ಈ 20 ಸಚಿವ ಸ್ಥಾನಗಳನ್ನ ಫಿಲ್ ಮಾಡುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಒಂದು ಸೂಚನೆ ಕೊಟ್ಟಿದ್ರು. ಕಳೆದ 15-20 ದಿವಸಗಳ ಮುಂಚೆನೆ ಈ ಒಂದು ಸೂಚನೆ ಕೊಡಲಾಗಿತ್ತು. ರಾಜ್ಯ ನಾಯಕರು ತಮ್ಮ ಯಾವ್ಯಾವ 3 ನಾಯಕರಿದ್ದಾರೆ, ಮೂರು ನಾಯಕರು ಕೂತ್ಕೊಂಡು ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡ್ ಬನ್ನಿ, ನೀವು ಪಟ್ಟಿ ಸಿದ್ಧಪಡಿಸ್ಕೊಂಡ್ ಬಂದ್ರೆ ನಾವು ಒಂದು ಪಟ್ಟಿಯನ್ನು ರಾಜ್ಯದಲ್ಲಿ ಪ್ರತ್ಯೇಕವಾಗಿ ನಮ್ಮ ಸೋರ್ಸ್ಗಳ ಮುಖಾಂತರ ಸರ್ವೆಯನ್ನ ಮಾಡಿಸಿದ್ದೀವಿ ಹೈಕಮಾಂಡ್ ನಾಯಕರು ಅಂತ ಹೇಳಿದ್ರು. ನಮ್ಮ ಹತ್ರ ಒಂದು ಪಟ್ಟಿ ಇದೆ, ನಿಮ್ಮ ಹತ್ರ ಒಂದು ಪಟ್ಟಿ ತಗೊಂಡ್ಬನ್ನಿ, ಎರಡೂ ಪಟ್ಟಿಯನ್ನ ಒಗ್ಗೂಡಿಸ್ಕೊಂಡು ನಾವು ಸಂಪುಟ ರಚನೆಯನ್ನ ಮಾಡೋಣ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿ ಈ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಬಿ ಕೆ ಹರಿಪ್ರಸಾದ್ ಅವರು 3 ಜನರಲ್ಲೂ ಸಹ ಸಮನ್ವಯತೆ ಇಲ್ಲ. ಈ ಒಂದು ಕಾರಣದಿಂದ 3 ಜನರು ಪ್ರತ್ಯೇಕವಾಗಿ ತಮ್ಮ ಬಣದ ನಾಯಕರನ್ನ, ತಮಗೆ ಆಪ್ತರಾಗಿರೋರನ್ನ ಜಾತಿವಾರ ಲೆಕ್ಕಾಚಾರ, ಜಿಲ್ಲಾವಾರ ಲೆಕ್ಕಾಚಾರ ಎಲ್ಲವನ್ನು ಒಗ್ಗೂಡಿಸಿಕೊಂಡು 3 ಜನರು ಪ್ರತ್ಯೇಕವಾಗಿ ಪಟ್ಟಿಯನ್ನು ಸಿದ್ಧಪಡಿಸಿದ್ರು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಇದ್ದಿದ್ದು ಒಂದಷ್ಟು ಯುವ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನ ಕೊಡಬೇಕು, ಮುಂದೆ ಪಕ್ಷ ಸಂಘಟನೆ ಇರಬಹುದು, ಅಭಿವೃದ್ಧಿ ಕೆಲಸ ಇರಬಹುದು. 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಏನು 40ರಿಂದ 50 ವರ್ಷದ ಒಳಗಿನವರ ಒಂದು 10 ಜನರ ಹೆಸರನ್ನ ಆ ಪಟ್ಟಿಯಲ್ಲಿ ಸೇರಿಸಿದ್ರು. ಇನ್ನುಳಿದಂತೆ ಇನ್ನು 10 ಜನ ಸೀನಿಯರ್ ಗಳಿಗೆ ಆ ಪಟ್ಟಿಯಲ್ಲಿ ಲಿಸ್ಟ್ ಅನ್ನ ಕೊಡಲಾಗಿತ್ತು. ಆದ್ರೆ ಬಿ ಕೆ ಹರಿಪ್ರಸಾದ್ ಹಾಗೂ ಸಿದ್ದರಾಮಯ್ಯ ಅವರ ಲಿಸ್ಟ್ ಅಲ್ಲಿ ಇದ್ದಿದ್ದು 50 ವರ್ಷ ಎಲ್ಲ ದಾಟದವ್ರೆ, ಏನೋ ಅವರಿಗೆ ಇಷ್ಟು ವರ್ಷಗಳ ಕಾಲ ಸತತವಾಗಿ ಅವ್ರ ಜೊತೆ ಬೆಂಬಲಿಗರಾಗಿದ್ದವರು ಹಾಗೂ ಪಕ್ಷಕ್ಕೆ ಸಾಕಷ್ಟು ದುಡಿದವರು ಸೇರಿದಂತೆ ಒಂದಷ್ಟು ಅವರ ಆಪ್ತ ಕೋಟಾದಲ್ಲಿರುವಂತಹವರನ್ನ ಅವರು ಸೇರಿಸ್ಕೊಂಡ ಹೋದ್ರು. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಇರಿಸು ಮುರುಸು ಆಗುವಂತಹ ಕೆಲಸ ಆಯ್ತು. ನಿನ್ನೆ ಎಲ್ಲವೂ ಅಂದುಕೊಂಡಂತಾಯ್ತು. ನಿನ್ನೆ ಮಧ್ಯಾಹ್ನ ಭೋಜನ ವಿರಾಮದ ನಂತರ ಹೈಕಮಾಂಡ್ ನಾಯಕರನ್ನ 3 ಜನ ನಾಯಕರು ಭೇಟಿ ಆದ್ರು. ಹೈಕಮಾಂಡ್ ನಾಯಕರು ಕೇಳಿದ್ರು, ನಿಮ್ಮ ಲಿಸ್ಟ್ ಕೊಡಿ ಅಂತ ಕೇಳಿದ್ರು. 3 ಜನ ಪ್ರತ್ಯೇಕವಾಗಿ ಲಿಸ್ಟ್ ಕೊಡ್ತಾ ಹೋದ್ರು. ಡಿ ಕೆ ಶಿವಕುಮಾರ್ ಲಿಸ್ಟ್ ಕೊಟ್ಟರು, ಬಿ ಕೆ ಹರಿಪ್ರಸಾದ್ ಲಿಸ್ಟ್ ಕೊಟ್ಟರು, ಸಿದ್ದರಾಮಯ್ಯ ಅವರು ಲಿಸ್ಟ್ ಕೊಟ್ಟರು. 3 ಜನರ ಲಿಸ್ಟ್ ನೋಡಿ ಹೈಕಮಾಂಡ್ ನಾಯಕರು ಒಮ್ಮೆ ಗರಂ ಆದ್ರು. ನಾವು ನಿಮ್ಗೆ ಮೊದಲೇ ಹೇಳಿದ್ದೋ 3 ಜನರು ಒಗ್ಗೂಡಿಸ್ಕೊಂಡು ಒಂದು ಲಿಸ್ಟ್ ತಗೊಂಬನ್ನಿ ಅಂತ ಹೇಳಿದ್ದೋ, ಆದ್ರೆ ನಾವು ಹೇಳಿದಂತಹ ಮಾತನ್ನ ಕೇಳ್ತಾನೆ ಇಲ್ಲ. ನೀವು ನಿಮ್ಗೆ ಬೇಕಾದಂತವ್ರನ್ನ, ನಿಮ್ಗೆ ಏನೋ ಒಂದು ರೀತಿಯಾದಂತಹ ಕಟುವಾದಂತಹ ಮಾತುಗಳನ್ನ ಹೇಳಿದ್ರು. ಏನೋ ನಿಮಗೆ ಬೇಕಾದವರು, ನಿಮಗೆ ಆಪ್ತರಾಗಿರೋರ್ನ ನೀವು ತಗೊಂಬಂದ್ರೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಇದು ತೊಡಕಾಗುತ್ತೆ, ರಾಜ್ಯದ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಇದು ತೊಡಕಾಗುತ್ತೆ. ನೀವು 3 ಜನರು ಕೂತ್ಕೊಂಡು ಚರ್ಚೆಯನ್ನ ಮಾಡಿ ಒಂದೇ ಪಟ್ಟಿಯನ್ನ ದೆಹಲಿಗೆ ತರಬೇಕು. ನೀವು 3 ಪಟ್ಟಿಗಳನ್ನು ತಗೊಂಡ್ಬಂದ್ರೆ ನಾವು ಇದನ್ನು ಒಪ್ಪೋದಿಲ್ಲ ಅನ್ನುವಂತಹ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ಏನೋ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯದಿಂದ ಒಂದು ತುರ್ತು ಕರೆ ಬಂತು. ಅವರ ಪುತ್ರ ಅನಾರೋಗ್ಯಕ್ಕೀಡಾಗಿದ್ದಾರೆ ಅನ್ನುವಂತಹ ಒಂದು ಕರೆ ಬಂದಿದ್ದರಿಂದ ಅವರು ತುರ್ತಾಗಿ ರಾಜ್ಯಕ್ಕೆ ಬಂದ್ರು. ಈ ಒಂದು ಹಿನ್ನೆಲೆಯಲ್ಲಿ 3 ಜನ ನಾಯಕರು ಹೈಕಮಾಂಡ್ ನಾಯಕರ ಜೊತೆ ಒಂದು ಸಣ್ಣ ಔಪಚಾರಿಕವಾಗಿ ಒಂದು ಫೋಟೋ ಶೂಟ್ ಆಯ್ತು. ಫೋಟೋ ಶೂಟ್ ಆದ್ಮೇಲೆ ಫೋಟೋಗಳೆಲ್ಲ ಬಿಡುಗಡೆ ಆದವು. ಅದಾದ ನಂತರದಲ್ಲಿ ಹೈಕಮಾಂಡ್ ನಾಯಕರ ಸೂಚನೆಯ ಮೇಲೆ ರಾತ್ರಿ ಏನೋ ಸುಮಾರು 9 ಗಂಟೆ 9:15 ಸುಮಾರಿಗೆ ಏನು KC ವೇಣುಗೋಪಾಲ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಅವರು ಹಾಗೂ CM ಡಿ ಕೆ ಶಿವಕುಮಾರ್ ಅವರು ಒಂದು ಸಭೆಯನ್ನ ಸೇರ್ತಾರೆ. ಈ ಸಭೆ ಸೇರಿದಂತಹ ಸಂದರ್ಭದಲ್ಲಿ KC ವೇಣುಗೋಪಾಲ್, ಸುರ್ಜೇವಾಲಾ ಹಾಗೂ AICCಯ ಒಂದಷ್ಟು ಜನರಲ್ ಸೆಕ್ರೆಟರಿಗಳು ಸೇರ್ಕೊಂಡು ಒಂದು ಸುತ್ತಿನ ಚರ್ಚೆಯನ್ನ ಮಾಡ್ತಾರೆ. ಈ ಚರ್ಚೆಯಲ್ಲಿ ಒಂದಷ್ಟು ಜನ ಏನೋ 3 ಪಟ್ಟಿಯಲ್ಲಿ ಇದ್ದಂತಹ ಒಂದಷ್ಟು ಹೆಸರುಗಳನ್ನ ಕೂಡ್ಕೊಂಡು ಒಂದು ಚರ್ಚೆಯನ್ನ ಮಾಡ್ತಾರೆ. ಇವ್ರಿಗೆ ಕೊಡಬಹುದಾ, ಇವ್ರನ್ನ ಯಾರನ್ನ ಬಿಡಬೇಕು, ಪಟ್ಟಿಯಿಂದ ಕೈ ಬಿಡಬೇಕು, ಯಾರನ್ನ ಸೇರಿಸಬೇಕು ಅನ್ನುವಂತಹ ಒಂದು ಸುತ್ತಿನ ಚರ್ಚೆ ರಾತ್ರಿ ಆಗಿದೆ. ಈಗ 3 ಜನ ನಾಯಕರು ಮಧ್ಯಾಹ್ನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಮತ್ತೊಂದು ಸುತ್ತಿನ ಸಭೆಯನ್ನ ಈ 3 ಜನ ನಾಯಕರು ಸೇರ್ತಾರೆ. ಪ್ರಮುಖವಾಗಿ ರಾತ್ರಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಚರ್ಚೆ ಆದಂತಹ ಒಂದು ಲಿಸ್ಟು ಈಗಾಗಲೇ ರೆಡಿ ಆಗಿದೆ. ಆ ಲಿಸ್ಟ್ ಅನ್ನು ಇಟ್ಕೊಂಡು ಈ 3 ಜನ ನಾಯಕರು ತಮ್ಮ ಬೆಂಬಲಿಗರು, ತಮ್ಮ ಸಮುದಾಯ ಹಾಗೂ ಜಾತಿವಾರ ಲೆಕ್ಕಾಚಾರ, ಜಿಲ್ಲಾವಾರ ಲೆಕ್ಕಾಚಾರ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಸೋಮವಾರ ಅಥವಾ ಭಾನುವಾರ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಅಲ್ಲಿ ಅಂತಿಮವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಪಟ್ಟಿ ಸಿದ್ಧವಾಗುತ್ತೆ. ಹರ್ಷವರ್ಧನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.